ನಮಸ್ಕಾರ ಗೆಳೆಯರೇ. ಈಗಾಗಲೇ ನಿಮಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಉಕ್ರೇನಿಯನ್ ಅಧ್ಯಕ್ಷ ಜೆಲೆನ್ಸ್ಕಿ ನಡುವಿನ ವೈಟ್ ಹೌಸಲ್ಲಿ ನಡೆದ ಈ ಬಿಸಿ ಚರ್ಚೆಯ ಬಗ್ಗೆ ಗೊತ್ತೇ ಇರಬಹುದು. ಆದರೆ ಟ್ರಂಪ್ ಮತ್ತು ಜೆಲೆನ್ಸ್ಕಿ ನಡುವಿನ ಈ ಚರ್ಚೆ ಭಾರತದ ಸಮೀಕರಣವನ್ನ ಹಾಳು ಮಾಡಲಿದೆ. ವೈಟ್ ಹೌಸಲ್ಲಿಯೇ ಏನೇ ನಡೆದರೂ ಅದು ಟ್ರಂಪ್ ದೃಷ್ಟಿಯಲ್ಲಿ ಅಮೆರಿಕಾಗೆ ಒಳ್ಳೆಯದೇ. ಆದರೆ ಯುರೋಪಿಯನ್ ರಾಷ್ಟ್ರಗಳ ದೃಷ್ಟಿಯಲ್ಲಿ ಟ್ರಂಪ್ ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಉತ್ತಮವಾಗಿ ವರ್ತಿಸಲಿಲ್ಲ. ಸೊ ಇಲ್ಲಿ ಭಾರತ ಯಾಕೆ ಚಿಂತೆ ಮಾಡ್ತಾ ಇದೆ, ಇದನ್ನು ತಿಳಿದುಕೊಳ್ಳುವ ಮೊದಲು ಜೆಲೆನ್ಸ್ಕಿ ಅವರ ದುರಹಂಕಾರ ಟ್ರಂಪ್ ಅವರನ್ನ ಯಾಕಿಷ್ಟು ಕೆರಳಿಸಿತು ಅನ್ನೋದನ್ನ ತಿಳಿದುಕೊಳ್ಳೋಣ. ಜೆಲೆನ್ಸ್ಕಿ ವೈಟ್ ಹೌಸ್ಗೆ ಬರುವಾಗ ಅವರು ಟಿ ಶರ್ಟ್ ಅನ್ನ ಧರಿಸದೆ ಸೂಟ್ ಅಲ್ಲಿ ಇರಬೇಕು ಅಂತ ಟ್ರಂಪ್ ಸ್ವತಃ ಜೆಲೆನ್ಸ್ಕಿಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ ಅನ್ನೋದನ್ನ ಹೇಳಲಾಗಿದೆ. ಯಾಕಂದ್ರೆ ಇದರಿಂದ ಜೆಲೆನ್ಸ್ಕಿ ಸಭ್ಯ ಜೆಂಟಲ್ಮ್ಯಾನ್ ನಾಯಕನಂತೆ ಕಾಣಿಸಲಿ ಅಂತ. ಯಾಕಂದ್ರೆ ಇಲ್ಲಿಯವರೆಗೆ ಜೆಲೆನ್ಸ್ಕಿ ಅಮೆರಿಕದ ಇತರೆ ಎಲ್ಲ ನಾಯಕರೊಂದಿಗೆ ಅಸಾಧಾರಣ ನಾಯಕರಂತೆ ನಡೆಸಿಕೊಂಡಿದ್ದಾರೆ. ಯಾಕಂದ್ರೆ ಟ್ರಂಪ್ಗೆ ಜೆಲೆನ್ಸ್ಕಿಯ ಈ ಅಸಾಧಾರಣ ನಾಯಕನ ನಡವಳಿಕೆ ಇಷ್ಟವಿಲ್ಲ. ಆದ್ರೂ ಜೆಲೆನ್ಸ್ಕಿ ಸೂಟ್ ಧರಿಸದೆ ಟಿ ಶರ್ಟ್ ಅನ್ನ ಧರಿಸಿ ವೈಟ್ ಹೌಸ್ಗೆ ತಲುಪಿದ್ರು ಮತ್ತು ಟ್ರಂಪ್ ಅವರು ಜೆಲೆನ್ಸ್ಕಿಯರ ಈ ಅಸಾಧಾರಣ ವರ್ತನೆಯಿಂದ ಮತ್ತೆ ಕೆಂಡಾಮಂಡಲಗೊಂಡಿದ್ರು. ಆನಂತರ ವೈಟ್ ಹೌಸ್ ಅಲ್ಲಿ ಏನಾಗಿದೆ ಅನ್ನೋದು ನಿಮ್ಗೆಲ್ರಿಗೆ ಗೊತ್ತೇ ಇರಬಹುದು. ಈ ನ್ಯಾಟೋದಲ್ಲಿ ಉಕ್ರೇನ್ ಸೇರ್ಪಡೆಗಾಗಿ ಯುದ್ಧ ಏನ್ ನಡೀತಾ ಇತ್ತೋ ಅದೇ ನ್ಯಾಟೋದ ಅಸ್ತಿತ್ವವು ಈಗ ಅಪಾಯದಲ್ಲಿದೆ. ಆದರೆ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಭದ್ರತೆಗಾಗಿ ಬಜೆಟ್ ಹೆಚ್ಚಿಸುವಂತೆ ಸ್ವತಃ ಟ್ರಂಪ್ ಅವರು ಕೇಳಿಕೊಂಡಿರುವುದು ಭಾರತಕ್ಕೆ ಕಳವಳ ತಂದಿದೆ. ಯುರೋಪಿಯನ್ ರಾಷ್ಟ್ರಗಳ ಭದ್ರತೆಯಿಂದಾಗಿ ಅಮೆರಿಕ ಸಾಲದ ಹೊರೆಯಾಗಿದೆ ಅನ್ನೋದನ್ನ ಟ್ರಂಪ್ ನಂಬ್ತಾರೆ. ಅಮೆರಿಕ ನ್ಯಾಟೋದ ಭಾಗವಾಗಿದೆ, ಆದರೆ ನ್ಯಾಟೋದ 70% ವೆಚ್ಚವನ್ನ ಅಮೆರಿಕದಿಂದ ವಸೂಲಿ ಮಾಡಲಾಗ್ತದೆ. ಆದರೆ ಈಗ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ಭದ್ರತೆಗಾಗಿ ತಮ್ಮ ಹಣವನ್ನ ಹೊರತೆಗೆಯಬೇಕಾಗಿದೆ. ಹಾಗೂ ಯುರೋಪಿಯನ್ ರಾಷ್ಟ್ರಗಳಿಗೆ ಟ್ರಂಪ್ ಅವರ ಈ ಹೇಳಿಕೆ ಕಾಡ್ತಾ ಇದೆ. ಯಾಕಂದ್ರೆ ಅಮೆರಿಕ ಈಗ ಯುರೋಪಿಯನ್ ರಾಷ್ಟ್ರಗಳ ಭದ್ರತೆಯಲ್ಲಿ ಕಡಿತಗೊಳಿಸಿದೆ. ಇಲ್ಲಿವರೆಗೆ ಅಮೆರಿಕ ಅನೇಕ ಯುರೋಪಿಯನ್ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳ ತಯಾರಿಕೆಗೆ ಸಬ್ಸಿಡಿಗಳನ್ನು ಕೊಡ್ತಾ ಇತ್ತು. ಈಗ ಅಂತಹ ಸಬ್ಸಿಡಿಗಳನ್ನು ಟ್ರಂಪ್ ಅವರು ಕೊನೆಗೊಳಿಸಿದ್ದಾರೆ. ಈಸಿಯಾಗಿ ನಿಮ್ಗೆ ಹೇಳೋದಾದ್ರೆ ಅಮೆರಿಕದ ಸಬ್ಸಿಡಿಗಳೊಂದಿಗೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಸಣ್ಣ ಯುರೋಪಿಯನ್ ರಾಷ್ಟ್ರಗಳ ಶಸ್ತ್ರಾಸ್ತ್ರಗಳು ಈಗ ಹೆಚ್ಚು ದುಬಾರಿ ಆಗ್ತವೆ. ಹಾಗಾಗಿ ಅಮೆರಿಕ ಅವುಗಳನ್ನು ಕೈಬಿಟ್ರೆ ಈ ಯುರೋಪಿಯನ್ ರಾಷ್ಟ್ರಗಳ ಭದ್ರತಾ ಹೊರೆ ಹೆಚ್ಚಾಗ್ತದೆ ಅಂತ ಯುರೋಪ್ ಭಯ ಪಡ್ತಾ ಇದೆ. ಯುರೋಪಿಯನ್ ರಾಷ್ಟ್ರಗಳ ಶಸ್ತ್ರಾಸ್ತ್ರಗಳು ದುಬಾರಿ ಆಗ್ತವೆ. ಈಗ ಈ ಯುರೋಪಿಯನ್ ರಾಷ್ಟ್ರಗಳು ದುಬಾರಿ ಶಸ್ತ್ರಾಸ್ತ್ರಗಳೊಂದಿಗೆ ಸ್ಪರ್ಧಿಸುವುದು ಕಷ್ಟಕರವಾಗಿರಲಿದೆ. ಸದ್ಯಕ್ಕೆ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ರಕ್ಷಣಾ ಬಜೆಟ್ ಅನ್ನು ಹೆಚ್ಚಿಸಿದರೆ ಶಸ್ತ್ರಾಸ್ತ್ರಗಳ ಬೆಲೆಯೂ ಕೂಡ ಹೆಚ್ಚಾಗ್ತದೆ. ಈಗ ಇಂಥ ಪರಿಸ್ಥಿತಿಯಲ್ಲಿ ಈ ವಿಷಯ ಭಾರತಕ್ಕೆ ಕಳವಳಕಾರಿಯಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಭಾರತಕ್ಕೆ ಯುರೋಪಿಯನ್ ದೇಶಗಳಿಂದ ಖರೀದಿಸುತ್ತಿದ್ದ ಈ ಶಸ್ತ್ರಾಸ್ತ್ರಗಳು ಹೆಚ್ಚು ದುಬಾರಿ ಆಗಿರ್ತಿತ್ತು. ಈಗ ಜರ್ಮನಿಯ ಸಬ್ಮರೀನ್ಗಳ ಒಪ್ಪಂದವು ಭಾರತಕ್ಕೆ ದುಬಾರಿ ಆಗಬಹುದು. ಹಾಗೂ ಫ್ರಾನ್ಸ್ನ ರಾಫೇಲ್ ಒಪ್ಪಂದವು ಕೂಡ ಹೆಚ್ಚು ದುಬಾರಿ ಆಗುವ ನಿರೀಕ್ಷೆ ಇದೆ. ಅಮೆರಿಕ ಅಷ್ಟೇ ಯಾಕೆ ಈ ಸಂಪೂರ್ಣ ಹೊರೆಯನ್ನು ಭರಿಸಬೇಕು ಅನ್ನೋದು ಟ್ರಂಪ್ ಅವರ ಅಭಿಪ್ರಾಯ. ಅಮೆರಿಕವು ಯುರೋಪಿಯನ್ ದೇಶಗಳ ಶಸ್ತ್ರಾಸ್ತ್ರಗಳ ಹೊರೆಯನ್ನು ಸಹ ಭರಿಸುತ್ತಿದ್ದು ಈ ಯುರೋಪಿಯನ್ ರಾಷ್ಟ್ರಗಳ ಭದ್ರತೆಯ ಹೊರೆಯೂ ಕೂಡ ಅಮೆರಿಕದ ಮೇಲಿರ್ತಿತ್ತು. ಅಂದ್ರೆ ಈಗ ಟ್ರಂಪ್ ಅವರು ಅಮೆರಿಕವನ್ನ ಅಂತಹ ಹೊರೆಯಿಂದ ಮುಕ್ತಗೊಳಿಸಲು ಬಯಸುತ್ತಿದ್ದಾರೆ. ಹಾಗೂ ಟ್ರಂಪ್ ಅವರ ಈ ಹೇಳಿಕೆ ಯುರೋಪಿಯನ್ ರಾಷ್ಟ್ರಗಳ ಕಳವಳವನ್ನ ಹೆಚ್ಚಿಸಿದೆ. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.